ಮನೆಗ್ ಬೀಗ ಹಾಕಿದೆ. ಎಲ್ ಹೋದ್ಲು ತೇಜು? 2 ದಿನ ಆಯ್ತು ಕಾಲೇಜ್ಗೂ ಬರ್ಲಿಲ್ಲ. ಮೆಸೇಜ್ ಮಾಡದ್ಲು ಮನೆಗ್ ಬಾ ಅಂತ, ಆದ್ರೆ ಮನೇಲಿ ಯಾರು ಇಲ್ಲ. ಓ, ನೀನ್ ಇಲ್ಲಿದ್ಯಾ? ಯಾಕೆ ಸಪ್ಕಿದ್ಯಾ? 2 ದಿನ ಆಯ್ತು ಕಾಲೇಜ್ ಕಡೆಗೂ ಬರ್ಲಿಲ್ಲ. ನಿಂಗ್ ಗೊತ್ತು ತಾನೆ, ನಾನು ಮತ್ತೆ ಭರತ್ ಜಸ್ಟ್ ಫ್ರೆಂಡ್ಸ್. ಎಲ್ಲದಕ್ಕಿಂತ ಜಾಸ್ತಿ ನಾವು ಅಣ್ಣ ತಂಗಿ ಇದ್ದಂತೆ. ನನಗ್ ಗೊತ್ತು ನಿಮ್ಮಿಬ್ಬರ ಸಂಬಂಧ ಏನು ಅಂತ. ಆದ್ರೆ ಏನಾಯ್ತು ತೇಜು? ಆದ್ರೆ ಕಾಲೇಜ್ನಲ್ಲಿ ಹಾಯ್ ಭರತ್, ಕಂಗ್ರಾಟ್ಸ್. ಈ ಸಲಿನೂ ನಿಂಗೆ ಆರ್ಟಿಸ್ಟ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದೆ. ಯಾರು ನೀನ್ ನಂಬಿಸಕ್ ಆಗಲ್ಲ ಕಣು. ನಮಸ್ಕಾರ ಸರ್. ನಮ್ಮ ಆಶೀರ್ವಾದ ಯಾವಾಗಲೂ ಇಲ್ಲೇ ಇರುತ್ತೆ. ಎಲ್ಲ ಈಗ ನಿಮಗೆ ಸಿಕ್ಕಿರೋ ನಿನ್ನ ಪರಿಶ್ರಮದ ಪ್ರತಿಫಲ. ಮುಂದೆನೂ ಇದೇ ಥರ ಓದಿ ಕಾಲೇಜಿಗೆ ನಿನ್ನ ಅಪ್ಪ ಅಮ್ಮನಿಗೆ ಹೆಸರು ತಂದು ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿ. ಖಂಡಿತ ಸರ್, ಖಂಡಿತ. ಇಲ್ಲ ತೇಜು, ನಾನು ಬರ್ತೀನಿ. ಬಾಯ್. ಎಲ್ಲಿ ಹೋಗ್ತಿದ್ಯಾ? ಪ್ರತಿ ಸಲನೂ ಅವಾರ್ಡ್ ಬರುತ್ತೆ, ಆದ್ರೆ ಯಾವಾಗ್ಲೂ ಪಾರ್ಟಿ ಕೊಡ್ಸಲ್ಲ. ಈ ಸಲ ಕೊಡಿಸ್ಲೇಬೇಕು. ಈ ಸಲ ಖಂಡಿತ ಕೊಡಿಸ್ತೀನಿ. ಈ ಸಲ ಮಾತ್ರ ಖಂಡಿತ ಕೊಡಿಸ್ತೀನಿ, ಪ್ರಾಮಿಸ್. ಈ ಸಲ ಲಾಸ್ಟ್ ಟೈಮ್ ಹಿಂಗೆ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದೆ. ನಂಗೆ ಗೊತ್ತಿಲ್ಲ. ಈ ಸಲ ಮಾತ್ರ ಖಂಡಿತ ಕೊಡಿಸ್ತೀನಿ. ಇಲ್ಲ, ಆದ್ರೆ ಇವಾಗ ಆಗಲ್ಲ. ಪ್ಲೀಸ್, ನಾಳೆ ಕೊಡಿಸ್ತೀನಿ. ಇಲ್ಲ ಇಲ್ಲ, ಇವಾಗ ನೀನ್ ನನ್ನ ಜೊತೆ ನೀನ್ ಬರ್ತಿದ್ಯಾ ಅಷ್ಟೇ. ನನ್ಗೇನು ಬೇಕಾಗಿಲ್ಲ. ನನ್ಗೆ ಇವಾಗ ಟ್ರೀಟ್ ಬೇಕಷ್ಟೇ. ನಡಿ. ಮತ್ತೆ ಆ ಬೋರ್ ಹೊಡಿತಿದ್ದೆ ಮಗ. ಯಾವ್ದಾದ್ರು ಫಿಲ್ಮಿಗೆ ಹೋಗೋಣ ಕಣೋ. ಫಿಲಮ್ ಯಾಕೋ ಇಲ್ಲೇ ನೋಡು. ಏನು ಹುಯ್ ಬರತ್ತು ತೇಜು. ಇತ್ತೀಚೆಗೆ ಜಾಸ್ತಿ ಆಗೋಯ್ತು ಮಗ. ಎಲ್ಲರೂ ಅವನಿಂದನೇ ಹೋಗ್ತಾರೋ, ನಮ್ನ ಯಾರು ಕೇಳೋರೇ ಇಲ್ಲ. ನಾನಾದ್ರೂ ವರ್ಕೌಟ್ ಆಗೋ ತರ ಮಾಡ್ಬೇಕು ಮಗ. ನಿನಗೆ ಹೆಂಗು ತೇಜು ಜೊತೆ ಯಾವಾಗ್ಲೂ ಹೋಗ್ತಿರ್ತಾರಲ್ವಾ, ಅವ್ರ ಫ್ರೆಂಡ್ಸ್ ಅಂತ ನಮಗ್ ಗೊತ್ತು. ನಿನ್ ಮಧ್ಯೆ ಏನಾದ್ರೂ ಗಾಳಿ ಸುದ್ದಿ ಹಚ್ಚಿದ್ರೆ? ಇಬ್ರು ಮಧ್ಯೆ ಏನೋ ನಡೀತಾ ಇದೆ. ನಡೀತಾ ಇದೆ ಮಧ್ಯ ಮನತ್ತಿಗೆ ಏರ್ತಿದೆ ಅಂತ ಹೇಳೋಣ. ಹೆಂಗೆ ಮಗ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ಬಿಡೋಣ. ಫೇಸ್ಬುಕ್ ಹಾಕ್ಬಿಡ. ಹೆಂಗು ನಮ್ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಎಲ್ಲರಿಗೂ ಹೇಳ್ಬಿಡೋಣ. ಅದ್ ನಮ್ದೇ, ಅವ್ನ್ ಮುಗೀತಷ್ಟೇ. ಯಾರು ಹೋಗೋದೇ ಇಲ್ಲ ಮಗ. ಯಾರು ಹೋಗೋದೇ ಇಲ್ಲ ಅವ್ನ ಹಿಂದೆ. ನಾವೇ ಆಮೇಲೆ ಎಲ್ಲ ನಮ್ಮಿಂದೆ ಬರ್ತಿರ್ತಾರೆ ನೋಡು. ಸರಿ ಮಗ, ನೋಡಿ ಇವಾಗ ತೆಗ್ದಿರೋ ಫೋಟೋ ಇದೆಯಲ್ಲ, ಎಲ್ಲರಿಗೂ ಬ್ಲೂಟೂತ್ ಅಲ್ಲಿ ಮೆಸೇಜ್ ಮಾಡ್ಬಿಡೋಣ. ಫೇಸ್ಬುಕ್ ಅಲ್ಲಿ ಹಾಕ್ಬಿಡೋಣ. ಇಂಟರ್ನೆಟ್ ಇದೆಯಾ ಮನೇಲಿ? ಮಗ ಫೇಸ್ಬುಕ್ ಅಲ್ಲಿ ಇವತ್ತೇ ಹಾಕ್ಬಿಡ್ತೀನಿ. ಇವಾಗ ಫ್ರೆಂಡ್ಸ್ ಬುಕ್ ಅಲ್ಲಿ ಭರತ್ ಮತ್ತೆ ತೇಜು ಫೋಟೋ ನೋಡ. ಹೌದಾ? ಇಬ್ರಿಗೂ ಸಂಬಂಧ ಅಂತಿದ್ಯಲ್ಲೋ. ಭರತಿಗೆ ಏಡ್ಸ್ ಅಂತ. ಹೌದಾ? ನಂಬರ್ ಅತ್ತಾ? ಹೌದು, ನಂಬರ್ ಅದ್ಗೋ. ಭರತಿಗೆ ಏಡ್ಸ್ ಅಂತೆಯಾ? ವಿನಯ್, ದೂರ ಹೋಗೋ, ಹತ್ರ ಬರ್ಬೇಡ. ನಿಂಗೆ ಏಡ್ಸ್ ಅಂತೆ. ಯಾರೋ ಇದೆಲ್ಲ ನಿಮ್ಗೆ ಹೇಳಿದ್ದು? ಮಗ ಅವಳ ಜೊತೆ ಸಂಬಂಧ ಬೇರೆ ಇದೆ ಅಂತ. ನೋಡ್ ಮಗ, ಇಲ್ಲಿ ಫೋಟೋ ನೋಡು. ಇದೆಲ್ಲ ಸುಳ್ಳು ಕಣ್ರೋ. ಇದೆಲ್ಲ ನಂಬೇಡಿ. ಇವ್ ನನ್ ಒಳ್ಳೆ ಫ್ರೆಂಡ್ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನನ್ ತಂಗಿ ತರ. ಈ ಸ್ನೇಹ ಸಂಬಂಧಕ್ಕೆ ಪ್ರಪಂಚ ಈ ರೀತಿ ಹೆಸರು ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಭರತ್. ನಂಗೆ ಇಲ್ಲಿರಕ್ ಆಗ್ತಿಲ್ಲ. ನಾನು ಹೊರಡ್ತೀನಿ. ಬಾಯ್. ಐ ಆಮ್ ಸಾರಿ. ತೇಜು, ನಿಂತ್ಕೋ. ಇದೆಲ್ಲ ಸುಳ್ಳು ಅಂತ ನಿನ್ಗೂ ಗೊತ್ತು. ಇದೆಲ್ಲ ಬರೀ ರೂಮರ್ಸ್ ಅಷ್ಟೇ. ಕರೀತಾ ಇದ್ದ. ಆ ಟೈಮ್ನಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತ ತೋಚಲೇ ಇಲ್ಲ. ಓ, ಇಷ್ಟೇನಾ? ಇಂಥ ಘಟನೆಗಳು ಕಾಲೇಜ್ ಲೈಫ್ ಅಲ್ಲಿ ಆಗ್ತಾನೆ ಇರುತ್ತೆ. ನೀ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅವ್ನ ಸಾಳ್ ಮಾಡಕ್ಕೆ ಇದನ್ನೆಲ್ಲ ಮಾಡ್ತಾ ಇದಾರೆ. ಒಳ್ಳೆಯವ್ರು ಕಂಡ್ರೆ ಯಾರಿಗೂ ಆಗಲ್ಲ. ಇದನ್ನೆಲ್ಲ ಮರ್ತು ಮುಂದೆ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಹೋಗು. ಅದು ನಿನಗೆ ಒಳ್ಳೇದು. ಹೌದು ದಿವ್ಯ, ನಮ್ಮಲ್ಲಿ ನಮಗ್ ವಿಶ್ವಾಸ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಥ್ಯಾಂಕ್ಸ್. ಆದ್ರೆ ಅವ್ನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ? ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಅವ್ನ ನಿನ್ ಬಗ್ಗೆ ಏನೂ ತಪ್ಪು ತಿಳ್ಕೊಂಡಿರೋಣ. ಡೋಂಟ್ ವರಿ. ಆಯ್ತಾ? ಅವನಿಗೊಂದು ಫೋನ್ ಮಾಡ್ದ? 2 ದಿವಸದಿಂದ ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ರಿಸೀವೇ ಮಾಡ್ತಿಲ್ಲ. ಸರಿ ಬಾ, ಅವ್ನ ಮನೆಗೆ ಹೋಗೋಣ.
Da